ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವೃತ್ತಿ ಹೊರತುಪಡಿಸಿ ಅವರಿಬ್ಬರು ನಿಮಗೆ ಯಾವ ರೀತಿ ಒಡನಾಟ ಇದ್ದಾರೆ? ಅವರ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲ, ಮುಂಚೆನೇ ಪರಿಚಯ ಇದೆ. ಯಾರಿಗಿಷ್ಟ ಇಲ್ಲ ಹೇಳಿ? ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದರೆ ದಟ್ ಅದೇ ನಮ್ಮನ್ನು ಹೇಳ್ಬೇಕು, ಕೀಪ್ಸ್ ಅಸ್ ಗೋಯಿಂಗ್ ಅಲ್ಲ. ಪ್ರತಿ ಸಲ ನಾವು ಕೋರ್ಟಲ್ಲಿ ಟೆನ್ಷನ್ ಆದ್ರೂ ಬಂದು ಟಿ ವಿ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ನಮಗೆ ಸ್ಟ್ರೆಸ್ ಫ್ರೀ ಆಗುತ್ತೆ. ಸೊ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂದರೆ ಇಟ್ ಈಸ್ ಎಲ್ಲರಿಗೂ ಇಷ್ಟ ಇರೋದೆ. ಆಮೇಲೆ ಅವ್ರದ್ದು ಮುದ್ದಾದ ಜೋಡಿ ಇರೋದ್ರಿಂದ ಪ್ರತಿ ಸಲ ಅವ್ರದ್ದು ಪ್ರತಿ ಸಲನೂ ಒಂದು ನ್ಯೂ ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಏನೇ ಮಾಡಿದ್ರೇನು. ಸೊ ಹಾಗೆ ಗೊತ್ತಿದೆ. ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ಸೊ ಹಾಗೆ ಇಬ್ಬರು ನಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಸ್ ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಇರೋ ಫೀಲ್ಡೇ ಅದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಹೇಳಿದ್ರೆ. ನೆಕ್ಸ್ಟ್ ಅವ್ರು ಕೋರ್ಟ್ಗೆ ಬಂದಿರೋದ್ರಿಂದ ಡಿವೋರ್ಸ್ ಆಗಿಬಿಟ್ಟಿದೆ ಅನ್ನೋವಂಥದ್ದು ಒಂದು ಕಡೆ ಓಡಾಡ್ತಿರೋವಂಥದ್ದು ಆಗಿದೆಯಾ, ಅಥವಾ ಇನ್ನೂ ವಿಚಾರಣೆಯಲ್ಲಿದೆಯಾ, ಅಥವಾ ಆಗಸ್ಟ್ 31ಕ್ಕೆ ಮತ್ತೇನೋ ವಿಚಾರಣೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇದು ಕರೆಕ್ಟಾಗಿ ಏನು ಅಂತ? ಡಿವೋರ್ಸ್ ಆಗಿದೆ ನೆನ್ನೆನೆ. ಡಿವೋರ್ಸ್ ಪ್ರೊಸೀಡಿಂಗ್ಸ್ ಹೇಗಂತ ಹೇಳಿದ್ರೆ, ಈಗ ಮ್ಯೂಚುವಲ್ ಕನ್ಸೆಂಟ್ ಹಾಕಬೇಕಾದ್ರೆ ನಾವು ಫೈಲ್ ಮಾಡಿದ ತಕ್ಷಣ ಅದು ಅಲಾಟ್ಮೆಂಟ್ ಆಗುತ್ತೆ. ಈಗ ನಾವು ಫೈಲ್ ಮಾಡೋವಾಗಲೇ ನಾವು 6 months ಪೀರಿಯಡ್, ಮ್ಯೂಚುವಲ್ ಕನ್ಸೆಂಟ್ಗೆ 6 months ಪೀರಿಯಡ್ ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಆ ವೇಟಿಂಗ್ ಪೀರಿಯಡ್ನ ವೇವ್ ಮಾಡೋಕ್ಕೆ, ಅದನ್ನು ಡಿಸ್ಪೆನ್ಸ್ ಮಾಡೋದಕ್ಕೆ ನಾವು ಇನ್ನೊಂದು ಅಪ್ಲಿಕೇಶನ್ ಹಾಕ್ಕೊಂಡ್ವಿ, 13B ಸಬ್ ಕ್ಲಾಸ್ 2 ಅಂತ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕಾಯ್ದೆ ಅಡಿಯಲ್ಲಿ. ಸೊ ಅದ್ರ ಪ್ರಕಾರ 6 months ವೇಟಿಂಗ್ ಪೀರಿಯಡ್, 13B ಪ್ರಕಾರ 6 months ವೇಟಿಂಗ್ ಪೀರಿಯಡ್ ಇದೆ. ಬಟ್ ಅದನ್ನು ವೇವ್ ಮಾಡ್ಬೇಕಂದ್ರೆ ಯಾವಾಗ ವೇವ್ ಮಾಡ್ತೀರಾ ನೀವು? ಅದು ನಿರ್ಧಾರ ತಗೊಂಡಿದ್ದೀರಾ, ಯು ಹ್ಯಾವ್ ಮೇಡ್ ಅಪ್ ಮೈಂಡ್. ಕೆಲವೊಬ್ಬರು ಸುಮ್ಮನೆ ಹಾಕಿ ನೋಡೋಣ ಅಂದ್ಬಿಟ್ಟು ಸರಿ ಹೋದರೆ ಸರಿ ಹೋಗಿ ಜೊತೆಗೆ ಹೋಗ್ತಾರೆ. ಬಟ್ ಕೆಲವರು ಆ ನಿರ್ಧಾರ ತೊಗೊಂಡ್ಮೇಲೆ ಅವರು ಅಷ್ಟು ವೆಯ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಆ್ಯಂಡ್ ಮೋರ್ ಓವರ್ ಇವ್ರಿಗೆಲ್ಲ ತುಂಬ ಚಾನ್ಸಸ್, ಆಪರ್ಚುನಿಟೀಸ್ ಬರ್ತಾನೆ ಇದೆ ಅಲ್ವಾ, ಹೊರಗೆ ದೇಶಕ್ಕೆ ಹೋಗೋದಾಗಲಿ, ಸ್ಟೇಜ್ ಶೋಸ್ಗೆ ಹೋಗೋದಾಗಲಿ ಎಲ್ಲ. ಸೊ ಇದು ಮತ್ತೆ ಕೋರ್ಟಿಗೆ ಬರೋದು ಇಟ್ ಈಸ್ ನಾಟ್ ಅಡ್ವೈಸಬಲ್ ಅಂದರೆ ಒಂದಾಗ್ತಾರೆ ಅಂದರೆ ಓಕೆ. ಬಟ್ ಇವ್ರು ಆಗಲೇ ನಿರ್ಧಾರ ತೊಗೊಂಡಿದ್ದಾರೆ 1 ವರ್ಷದ ಮುಂಚೆನೆ. ಸೊ 1 ವರ್ಷದಿಂದ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಇಲ್ಲದೆ ಇರೋ ಕಾರಣ ಏನು ನಾವು ಹೇಳ್ತೀವಿ, ಇಟ್ ಡಸಂಟ್ ಸರ್ವ್ ಎನಿ ಪರ್ಪಸ್ ಅಂತ. ಮುಂದಕ್ಕೆ ಇದರಿಂದ ಪದೇ ಕೋರ್ಟಿಗೆ ಬರೋದ್ರಲ್ಲಿ ಏನು ಯೂಸ್ ಇಲ್ಲ. ಅದೇ ಏನು ಹೇಳೋದು, ಡಿಸಿಷನ್ ಇರೋದ್ರಿಂದ ಏನು ಯೂಸ್ ಇಲ್ಲ. ದೇರ್ ಇಸ್ ನೋ ಚೇಂಜ್ ಇನ್ ಡಿಸಿಷನ್ ಅಂತ. ಸೊ ಅದರಿಂದ ನೆನ್ನೆನೇ ಮುಗೀತು. ಮೊನ್ನೆ ಫೈಲ್ ಮಾಡಿದ್ವಿ 6th, 7th ಆರ್ಡರ್, ಐ ಮೀನ್ ಅಪ್ಲಿಕೇಶನ್ ಮೇಲೆ ಹಿಯರಿಂಗ್ ಆಯಿತು. ವೇವ್ ಆಫ್ ಮಾಡಿದ್ರು ಆ 6 months ಪೀರಿಯಡ್, ವೇಟಿಂಗ್ ಪೀರಿಯಡು. ಅದಾದ ನಂತರ ಮೀಡಿಯೇಷನ್ಗೆ ಕಳಿಸಿದ್ರು. ಮೀಡಿಯೇಷನಲ್ಲೂ ಇವರು ಅಡ್ವೈಸ್ ಅಂದರೆ ಮಾತಾಡ್ತಾರೆ ಇವ್ರಿಗೆ ಏನು ಬೇಕು ಅಂತ. ಮೀಡಿಯೇಷನಲ್ಲಿ ನಾವೇನು ಫೋರ್ಸ್ ಮಾಡಲ್ಲ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಏನೂ ಹೇಳಲ್ಲ. ಅವ್ರಿಗೇನು ಇಷ್ಟ ಇದೆಯೋ ನಾವು ಅದಕ್ಕೆ ಪಾರ್ಟಿ ಸೆಂಟ್ರಿಕ್ ಅಂತ ಹೇಳ್ತೀವಿ. ಪಾರ್ಟಿ ಸೆಂಟ್ರಿಕ್ ಅಂದರೆ ಇಬ್ಬರು ಅವ್ರಿಗೇನು ಪಾರ್ಟೀಸ್ ಏನು ಹೇಳ್ತಾರೆ ಅದೇ ಮಾಡೋದಲ್ಲಿ. ಸೊ ಅವರು ಇಷ್ಟ ಪ್ರಕಾರ ಅಗ್ರಿಮೆಂಟ್ ಆಯಿತು. ಅಗ್ರಿಮೆಂಟ್ ಸೈನ್ ಮಾಡಿ ಮತ್ತು ಕೋರ್ಟ್ ಮುಂದೆ ಬಂತು. ಕೋರ್ಟ್ ಆಗಲೇ ಆರ್ಡರ್ ಪಾಸ್ ಮಾಡಿದ್ರು. ಯೂಶ್ವಲಿ ಒಂದು ಡೇಟ್ ಕೊಡ್ತಾರೆ, ರೆಫರ್ ಮಾಡೋ ಮುಂಚೆ ಮೀಡಿಯೇಷನ್ಗೆ ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ ಒಳಗೆ ಅಲ್ಲಿ ಕೆಳಗೆ ಮೀಡಿಯೇಷನ್ ಮುಗಿಸ್ಕೊಂಡು ಕೋರ್ಟ್ ಮುಂದೆ ಬರುತ್ತೆ. ಸೊ ಆ ಡೇಟ್ ಕೊಟ್ಟಿದ್ದು 31/8/24 ಅಂತ. ಸೊ ನಾವಿದು ಮುಗಿಸಿರೋ ಕಾರಣ ಇನ್ನೊಂದು ಡೇಟ್ ತಗೊಂಡಿಲ್ಲ ಮೀಡಿಯೇಷನಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮುಗಿಸಿರೋ ಕಾರಣ ಮತ್ತೆ ಕೋರ್ಟ್ ಮುಂದೆ ಬಂದು ಅಡ್ವಾನ್ಸ್ ಮಾಡ್ಕೊಂಡ್ವಿ. ಅಪ್ಲಿಕೇಶನ್ ಹಾಕಿದ್ವಿ 151 ಕೆಳಗೆ. ಸೊ 31/8 ನಾವು ನೆನ್ನೆಗೆ 7/6 ತಗೊಂಡ್ವಿ. ಸೊ ಇಟ್ ಐ ಮೀನ್ ದ ಜಡ್ಜ್ ವಾಸ್ ಪ್ಲೀಸ್ಡ್ ಟು ಅಲೌ ಮಾಡಿದ್ರು, ಅಪ್ಲಿಕೇಶನ್ ಅಲೌ ಮಾಡಿದ್ರು, ಮತ್ತು ಕ್ಲೋಸ್ ಮಾಡಿದ್ರು. ದ ಕೇಸ್ ವಾಸ್ ಕ್ಲೋಸ್. ದೇ ಲಾಸ್ಟ್ ಯೂಶ್ವಲಿ ಕೇಳ್ತಾರೆ ನಿಮಗೆ ವಿಚ್ಛೇದನಗೆ ಒಪ್ಪಿದ್ದೀರಾ ಅಂತ. ಸೊ ಇಬ್ಬರು ಒಪ್ಕೊಂಡು ಸೈನ್ ಮಾಡಿದ್ರು. ಮುಗ್ದಿದೆ ಪ್ರಕ್ರಿಯೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.